ಅಂದ್ರೆ ಹ್ಯಾಂಗೆ ಕೊಡೋಕ್ಕಾಗ್ತದೆ ನೀವೇ ಹೇಳ್ರಿ ನೋಡಿ. ಮೀಟಿಂಗಲ್ಲಿ ಏನು ಚರ್ಚೆ ನಮ್ಮಲ್ಲಿ ಯಾವುದೇ ನನಗೇನು ಹೇಳಿ ಮಾಡ್ತಾರೆ ಅವರಿಬ್ರು ಭಿನ್ನಾಭಿಪ್ರಾಯ ಇಲ್ಲ ಅಂತ ಇಲ್ಲ. ನಾನು ನಿಮಗೆ ಕೇಳ್ತೀನಿ, ಅವರಿಬ್ಬರು ಮೀಟಿಂಗ್ ಮಾಡಿದರೆ ಹೈಕಮಾಂಡಿಗೆ ಗೊತ್ತು, ಅವ್ರಿಗೆ ಗೊತ್ತು. ಅದನ್ನು ನಾನು ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ? ಸಂಪುಟ ನಮಗೆ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದರೆ. ಇಲ್ಲ ಅದು ಅವರಿಗೆ ವರಿಷ್ಠರಿಗೆ ಗೊತ್ತು. ದಯಮಾಡಿ ಅದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಕೇಳಬೇಡಿ. ಹೊಂದಾಣಿಕೆಗೆ ಹೋಗ್ತೀನಿ ಅಂತ ಹೇಳಿದಾರೆ ಸರ್. ನೋಡ್ರಿ, ಹೊಂದಾಣಿಕೆ ಆಗದೆ ಇದ್ರ ಪಕ್ಷ ಏನಂತ CLP ಅಲ್ಲಿ ಇದ್ರ ಮಾತನಾಡಿ ಶಾಸಕರು ಒಮ್ಮತನ ತಗೊಳ್ಳಿ ಅವ್ರು ಹೇಳಿದರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಏನು ಆದೇಶ ಮಾಡ್ತದೆ, ಅದರ ನಂತರ CLP. ಹಾಂ, ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ, ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಅವರು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ, ಉಪಮುಖ್ಯಮಂತ್ರಿನೂ ಮಾಡ್ತಾರೆ. ಈ CM ಕುರ್ಚಿ ಗದ್ದಲದೊಳಗಡೆ ಸಚಿವ ಸ್ಥಾನ ನೀಡೋದು ಏನು ಚಿಂತನೆ? ನೀವಿನ್ನ ಅದನ್ನು ಬಗೆಹರಿಸ್ಕೊಂಡು ಬನ್ನಿರಿ, ಆಮೇಲೆ ಅದನ್ನು ಮಾತಾಡೋಣ.